ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಶ್ರೀಗಳು ಪಾಠ ಪ್ರಾರಂಭ ಮಾಡ್ತಾರೆ. ನಾರಾಯಣ ಶಿವಗುರುಂ ಜಗದೇಕನಾಥಂ ತತ್ಪ್ರತ್ಯಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮತೇಹಂ ವಂದೇ ಭವಘ್ನಮರಾಸುರ ಸಿದ್ಧವಂದೇ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂತೀರೇ ದೇವಂ ನಾರಾಯಣಂ ನತ್ವಾ ಸರ್ವದೋಷವಿಮರ್ಶನಂ ಪರಿಪೂರ್ಣಂ ಗುರುನಿಷ್ಠಾಂ ಗೀತಾರ್ಥಮಕ್ಷಾಮಿಲೇಷಿತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಖ್ಯತೆ ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾನ್ ಗುರುನಪಿ ಕುರ್ಮಃ ಶ್ರೀಕೃಷ್ಣ ಗೀತಾಯ ಭಾಷ್ಯಾದ್ಯ ಸಂಗ್ರಹ ಅಭ್ರಮಂ ಭಂಗರಂತಮಾಯುಧಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಸಾಧಿತಾಕೃ ಸತ್ಯತ್ವಂ ಬಾಧಿತಾಕೃ ದುರ್ಮತಂ ಬೋಧಿತಾಕೃ ಸನ್ಮಾರ್ಗಂ ಮಾಧವಾಕ್ಯೇತಿ ಭಜೆ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಶ್ರಯಣಾಯತೆ ವಾಚರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಸಂಸ್ಥಾನರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರುನಿತ್ಯಂ ಪ್ರಸನ್ನ ಶೂರನಾಥ. ಪೂರ್ವದಲ್ಲಿ 4ನೇ ಶ್ಲೋಕ ಅನೇಕ ಸಹಸ್ರಾರು ಜನರಲ್ಲಿ ಪುಣ್ಯ ಪುರುಷನೊಬ್ಬನಿರ್ತಾನೆ. ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನವನ್ನು ಮಾಡಿದವರಲ್ಲಿ ಸಿದ್ಧರು ಕೆಲವರು, ಆ ಸಿದ್ಧರಲ್ಲಿಯೂ ಕೆಲವರು ನನ್ನನ್ನು ತಾತ್ವಿಕವಾಗಿ ತಿಳಿದವರು ಅಂತ ಹೇಳಿ ಈ 2ನೇ ಷಟ್ಕ, 2ನೇ 6 ಅಧ್ಯಾಯಗಳಲ್ಲಿ ಮೊದಲೇ ಹೇಳಿದ್ರು ಭಗವಂತನ ಮಹಿಮೆಯನ್ನು ತಿಳಿಸಿಕೊಡ್ತೇವೆ ಅಂತ ಹೇಳಿದ್ರು. ಕೃಷ್ಣ ತಾನು ತನ್ನ ಮಹಿಮೆಯನ್ನು ಈ ದ್ವಿತೀಯ ಷಟ್ಕದಲ್ಲಿ 2ನೇ 6 ಅಧ್ಯಾಯಗಳಲ್ಲಿ ತಿಳಿಸಿಕೊಡ್ತಾನೆ. ಮೊದಲು ಎಲ್ಲ ಸಾಧಕರು ಭಗವಂತನನ್ನೇ ತಿಳಿಯಬೇಕು. ಅದು ಈ ಪರಮಾವಧಿ. ಇಂತಹವರು ಕೆಲವು ವರ್ಗಗಳಾಗಿದೆ ಅಂತ ಹೇಳಿದರು. ಸಹಸ್ರರಲ್ಲಿ ಜ್ಞಾನಕ್ಕಾಗಿ ಪ್ರಯತ್ನ ಮಾಡುವವರೇ ಕೆಲವರು. ಅವನೋ ಒಬ್ಬನು ಜ್ಞಾನ ಪ್ರಯತ್ನ ಮಾಡಿದವನು ಸಿದ್ಧನು, ಅದರಲ್ಲಿ ಒಬ್ಬನೇ ಇರ್ತಾನೆ. ಅವರಲ್ಲಿಯೂ ಸಹಿತ ಸಂಪೂರ್ಣವಾಗಿ ವಿಷ್ಣು ತತ್ವವನ್ನು ತಿಳಿದವನು ಮತ್ತೊಬ್ಬನು. ಇದು ಹೇಳುವುದರಿಂದ ಏನಾಯಿತು ಅಂತಂದ್ರೆ, ಯಾರೇ ಆಗಲಿ ಸಾಧನೆ ಮಾಡುವಾಗ ಅದು ಪರಮಾವಧಿ ಯಾವುದು ಅಂತಂದ್ರೆ ಭಗವಂತನನ್ನು ತಿಳಿಯೋದೇ ಪರಮಾವಧಿ. ಇದರಿಂದ ಅರ್ಥವಾಗತ್ತೆ, ನನ್ನನ್ನು ಪೂರ್ತಿಯಾಗಿ ತಿಳಿಯೋದೇ ಸಾಧಕರಿಗೆ ಪರಮಾವಧಿ ಅಂತ 4ನೇ 3ನೇ ಶ್ಲೋಕದಲ್ಲಿ ಹೇಳಿ, ಇದರಿಂದ ನಾನು ದೊಡ್ಡ ಮಹಿಮಾನ್ವಿತನು, ಮೋಕ್ಷವನ್ನು ಕೊಡತಕ್ಕವನು ನಾನೇ. ಮೋಕ್ಷವನ್ನು ಕೊಡತಕ್ಕವನು ಅಂತಂದ್ರೆ ಅವನು ಸರ್ವೋತ್ತಮನಾಗಿರಬೇಕು. ಯಾಕೆ? ಸರ್ವೋತ್ತಮ ಪುರುಷಾರ್ಥ ಮೋಕ್ಷ. ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4ರಲ್ಲಿಯೂ ಮೋಕ್ಷ ಸರ್ವೋತ್ತಮ ಪುರುಷಾರ್ಥ. ಸರ್ವೋತ್ತಮ ಪುರುಷಾರ್ಥವನ್ನು ಕೊಡುವವನು
ಸರ್ವೋತ್ತಮನೇ ಆಗಿರಬೇಕು. ಹಾಗೆ ಭಗವಂತ ನಾನು ನನ್ನ ತತ್ವವನ್ನು ತಿಳಿದರೆ ಮೋಕ್ಷ. ಅಂದ್ರೆ ಭಗವಂತನ ಜ್ಞಾನ ಇಲ್ಲಿಂದ ಪ್ರಾರಂಭವಾಯಿತು ಹೇಳಿದ್ದು. ಅಲ್ಲಲ್ಲಿ ಹೇಳಿದ್ದಾರೆ, ಹಿಂದಿನ 6 ಅಧ್ಯಾಯಗಳಲ್ಲಿ ಅಲ್ಲಲ್ಲಿ ಬಂದಿದೆ. ಇಲ್ಲಿ ಪ್ರಾಚುರ್ಯವಾಗಿ ಅಂತ ಹೇಳಿದರು. ಭಾಷೆಯಲ್ಲಿ ಪ್ರಾಚುರ್ಯೇನ ವಿಶೇಷವಾಗಿ ತಿಳಿಸಿಕೊಡ್ತಾರೆ ಅಂತ ಪ್ರಾರಂಭ ಮಾಡಿ, ಇನ್ನ ತನ್ನ ಅಧೀನದಲ್ಲಿ ಎಲ್ಲವೂ ಇದೆ ಅಂತ ತಿಳಿಸಿಕೊಡುವುದಕ್ಕಾಗಿ ಈ 4ನೇ ಶ್ಲೋಕ ಪ್ರಾರಂಭವಾಗುತ್ತೆ. ಭೂಮಿ ಆಪೋ ಅನಲೋ ವಾಯು ಖಂ ಮನೋಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿ ಅಷ್ಟಧಾ. ಭೂಮಿ, ಆಪಃ ನೀರು, ಅನಲಃ ಅಗ್ನಿ, ವಾಯು ಗಾಳಿ, ಖಂ ಆಕಾಶವು, ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ ಎಂದು ಅಷ್ಟು ವಿಧವಾದಂತಹದ್ದು ಪ್ರಕೃತಿ. ಪ್ರಕೃತಿ 8 ವಿಧವಾಗಿದೆ. ಪೃಥ್ವಿ, ಅಪಸ್ಥಿತಿ, ವಾಯುರಾಕಾಶಗಳು ಮತ್ತು ಮನಸ್ಸು, ಬುದ್ಧಿ, ಅಹಂಕಾರ 5 ಪಂಚಭೂತಗಳು. ಮನಸ್ಸು, ಬುದ್ಧಿ, ಅಹಂಕಾರ ಎಂಬುದು 3 ಸೇರಿದರೆ ಇದನ್ನು ಪ್ರಕೃತಿ ಅಂತ ಕರೀತಾರೆ. ಎಲ್ಲ ಒಟ್ಟು ಸೇರಿಸಿದರೆ ಪ್ರಕೃತಿ ಅಂತ ಕರೀತಾರೆ. ಭಿನ್ನವಾಗಿ ಹೇಳಿದರೆ ಪ್ರಕೃತಿಯನ್ನು 8 ವಿಧವಾಗಿ ಮೇಲೆ ಹೇಳಿದಂತೆ ಕಾಣಬರುತ್ತೆ. ಇವೆಲ್ಲ ಕೂಡ ಎಂ ಪ್ರಕೃತಿ ಅಷ್ಟದಾ ಭಿನ್ನ. ಇನ್ನು ಇಲ್ಲಿ ಮಹತ್ತತ್ವವನ್ನು ಹೇಳಿಲ್ಲ. ಇಲ್ಲಿ ಅಷ್ಟವಿಧವಾಗಿದೆ ಅಂತ ಹೇಳಿದರು. ಭಾಷ್ಯದಲ್ಲಿ ಅದಕ್ಕೆ ಸಮಾಧಾನವನ್ನು ಕೊಡ್ತಾರೆ. ಉಪಲಕ್ಷಿತಾಪೇಕ್ಷೆಯ ನವವಿಧ ಅಂತರ್ಭಾವ ಮಹತಃ ಅಹಂಕಾರ ಅಂತರ್ಭಾವ. ಅಹಂಕಾರ ಅಂತಂಬುದು ಮಹತ್ತತ್ವದಲ್ಲಿ ಅಂತರ್ಭೂತವಾಗಿದೆ. ಆದ ಕಾರಣ ಅದರನ್ನು ಹೇಳಿಲ್ಲ. ಆದ ಕಾರಣ ನವವಿಧ ಅಂತಲೇ ತಿಳಿದುಕೊಳ್ಳಬೇಕು. ಅಷ್ಟವಿಧ ಪ್ರಕೃತಿ ಅಂತ ಹೇಳಿದ್ರು. ಅಷ್ಟವಿಧ ಪ್ರಕೃತಿಯಲ್ಲಿ ಅಹಂಕಾರವನ್ನು ಸೇರಿಸಿದರು. ಮನಸ್ಸು, ಬುದ್ಧಿ, ಅಹಂಕಾರ ಅಂತ. ಮಹತ್ತತ್ವ ಏನಾಯಿತು? ಆ ಮಹತ್ತತ್ವವನ್ನು ಅಹಂಕಾರದಲ್ಲಿ ಇದೊಂದು ಭಾಗ. ಆದ ಕಾರಣ ಮಹತ್ತತ್ವವು ಹೇಳಿದಂತೆ ಆಯಿತು. ಮಹತಃ ಅಹಂಕಾರ ಏವ ಅಂತರ್ಭಾವ. ಮಹತ್ತತ್ವಕ್ಕೆ ಅಹಂಕಾರ ಎಂಬುದು ಅಂತರ್ಭಾವ, ಅದರೊಳಗಿನ ಒಂದು ಭಾಗವೇ. ಆದ ಕಾರಣ ಯಾವಾಗ ಅಹಂಕಾರ ಅಂತ ಹೇಳ್ತೇವೋ, ಅಹಂಕಾರ ಹೇಗೆ ಬಂತು ಅಂತಂದ್ರೆ ಮಹತ್ತತ್ವದಿಂದ ಬಂತು ಅಂತ ಸಮಾಧಾನ ಹೇಳ್ತೇವೆ. ಆದ ಕಾರಣ ಮಹತ್ತತ್ವವನ್ನು ತಿಳಿದುಕೊಂಡು ಉಪಲಕ್ಷಿತಾಪೇಕ್ಷೆಯ ನವವಿಧ ಇತಿ ಜ್ಞೇಯಂ, ಈ ರೀತಿಯಾಗಿ ತಿಳಿದುಕೊಂಡಿದ್ದರಿಂದ ಪ್ರಕೃತಿ ನವವಿಧ ಅಂತ ತಿಳಿದುಕೊಳ್ಳಿ.
ಮತ್ತು ಈ ವಿಧವಾಗಿರತಕ್ಕಂತಹ ಈ ಪ್ರಕೃತಿಯು ಮತ್ಪ್ರೇರಿತಾ ಪ್ರಕೃತಿ ಪೃಥಿವ್ಯಾದಿ ಕಾರ್ಯರೂಪೇಣೈವ ಭಿನ್ನೇತ್ಯರ್ಥ. ಇದರಲ್ಲಿ ನಾವು ತಿಳಿದುಕೊಳ್ಳಬೇಕಾಗಿದ್ದೇನು ಅಂತಂದ್ರೆ, ಇವುಗಳನ್ನು ಕುರಿತು ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ, ನನ್ನಿಂದ ಪ್ರೇರಿಸಲ್ಪಟ್ಟಂತಹ ಇದು ಪ್ರಕೃತಿ, ಪ್ರಕೃತಿಗೆ ನಾನೇ ಪ್ರೇರಕನಾಗಿದ್ದೇನೆ ಅಂತ ತಿಳಿಸೋದಕ್ಕಾಗಿ ಇದನ್ನು ಹೇಳಿದ್ದಾರೆ. ಇನ್ನು ಮುಂದೆ ಅದು ಬರುತ್ತೆ. ಇವೆಲ್ಲವೂ ಸ್ವಯಂ ತಮ್ಮ ಅಧೀನದಲ್ಲಿ ಇರುವುದು ಅಲ್ಲವು, ಅವೆಲ್ಲವೂ ಕೂಡ ನನ್ನ ಅಧೀನದಲ್ಲಿ ಇದೆ ಅಂತ ತಿಳಿಸುವುದಕ್ಕಾಗಿ ಇದನ್ನು ಮುಂಚೆ ಹೇಳಿದರು. ಇನ್ನು ಮುಂದೆ ಇದು ಹೇಗೆ ತನ್ನ ಅಧೀನ ಅಂತಂಬೋದು 5ನೇ ಶ್ಲೋಕದಲ್ಲಿ ಹೇಳ್ತಾ ಬರ್ತಾರೆ. ಅಪರಾಯಿಯಂ ತಸ್ತ್ವನ್ಯಾಂ ವಿದ್ಧಿ ಮೇ ಪರಾಂ ಜೀವಾಭೂತಾಂ ಮಹಾಬಾಹೋ ಇದಂ ಧಾರ್ಯತೆ ಜಗತ್ತು. ಇಲ್ಲಿ ಪ್ರಕೃತಿ ಎಲ್ಲವೂ ನನ್ನ ಅಧೀನ. ಪ್ರಕೃತಿ 8 ವಿಧವಾಗಿದೆ. ಇಯಂ ಇಲ್ಲಿ ಅಪರ, ಇಯಂ ಅಪರೇಯಂ, ಅಪರ ಇಯಂ ಅಂತ ವಿಭಾಗ. ಅಪರ ಇಯಂ, ಇಯಂ ಅಂದ್ರೆ ಅಷ್ಟವಿಧವಾದಂತಹ ಜಡ ಪ್ರಕೃತಿ. ಅಂದ್ರೆ ಮುಂಚೆ ಹೇಳಿದ್ದು ನಾವು ಹಿಂದಿನ ಶ್ಲೋಕದಲ್ಲಿ ಹೇಳಿದ ಇಯಂ ಇದು ಹೇಳಿದ್ದು, ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದು ಇಯಂ ಇದು. ಇದು ಅಂದ್ರೆ ಅರ್ಥ ಇಲ್ಲಿ ಅಷ್ಟವಿಧವಾದಂತಹ ಪ್ರಕೃತಿ, ಜಡ ಪ್ರಕೃತಿ, ಅಷ್ಟವಿಧವಾದಂತಹ ಜಡ ಪ್ರಕೃತಿಯು ಅಪರ ಅಧಮಾಹ, ಅವು ಅಧಮಗಳಾದವು. ಅದಕ್ಕೂ ದೊಡ್ಡವರು ಬೇರೆ ಇದ್ದಾರೆ, ಇದಕ್ಕೆ ನಿಯಾಮಕರಾದವರು ಇದ್ದಾರೆ. ಆ ನಿಯಾಮಕರಿಗೆ ನಿಯಾಮಕರಿದ್ದೇನೆ ನಾನು ಅಂತ ಹೇಳಬೇಕಿಲ್ಲಿ, ಅದಕ್ಕಾಗಿ ಬಂದಿದ್ದು. ಎಂ ಜಡ ಪ್ರಕೃತಿ ಅಷ್ಟದ ಜೀವಾಶ್ಚ, ಜೀವರು, ಜಡ ಪ್ರಕೃತಿಯು ಜೀವರು ಕೂಡ ಅವರು ಅಧಮಾಹ, ಅಧಮರು. ಈ ಅಧಮರು ಅಂದ್ರೆ ಯಾರಿಗೆ ಅಧಮರು ಅಂತ ಇಲ್ಲೆಲ್ಲ ಮುಂದೆ ಹೇಳ್ತಾ ಇದ್ದಾರೆ. ಅದನ್ನೇ ಇನ್ನ ಎಂ ಅಪರ ಇತಸ್ತು ಅನ್ಯಾಂ ವಿದ್ಧಿ ಮೇ ಪರಾಂ. ಇತಸ್ತು ಅನ್ಯಾಂ, ಇತಸ್ತು ಮೇಲೆ ಹೇಳಿದಂತಹ ಜಡ ಪ್ರಕೃತಿ ಮತ್ತು ಅನ್ಯ ಜೀವಭೂತ, ಅನ್ಯ ಜೀವರಿಗೂ, ಭೂತಾಂ ಅಂದ್ರೆ ಪ್ರೇರಕಳಾಗಿರತಕ್ಕಂತಹವಳು. ಅನ್ಯಾಂ ಇತಸ್ತು ಅನ್ಯಾಂ ಅಂದ್ರೆ ಇವುಗಳಿಂದ ಭಿನ್ನಳಾದಂತಹ ಲಕ್ಷ್ಮೀದೇವಿಯು. ಮೇಲೆ ಹೇಳಿದ 8 ವಿಧವಾದಂತಹ ಆ ಪ್ರಕೃತಿ ಅವುಗಳಿಗೆ
ಪ್ರೇರಕರಾಗಿರತಕ್ಕಂತಹ ಅನ್ಯಾಂ ಭಿನ್ನಲಾದಂತಹ ಲಕ್ಷ್ಮೀದೇವಿಯು ಅಂದ್ರೆ ಅವುಗಳಿಗೆ ಭಿನ್ನಲಾದವಳು ಲಕ್ಷ್ಮೀದೇವಿಯು. ಮತ್ತು ಪರಾಂ ಮೇ ಪರಾಂ ಅಂತಹ ಲಕ್ಷ್ಮೀದೇವಿಯು ಮೇ ಪರಾಂ ನನ್ನ ಅಧೀನಳು ಅವಳು. ಏನಾಯಿತು? ಜಡ ಪ್ರಕೃತಿಗಿಂತ ಭಿನ್ನವಾದವಳು ಲಕ್ಷ್ಮೀದೇವಿ. ಅವಳಿಗಿಂತ ಈ ಜಡ ಪ್ರಕೃತಿ 8 ವಿಧವಾದ ಜಡ ಪ್ರಕೃತಿ ಅಧಮಗಳು. ಅವಳ ಅಧೀನದಲ್ಲಿ ಇರತಕ್ಕವಳು. ಹೇಗೆ ಅಧೀನದಲ್ಲಿರ್ತಕ್ಕವಳು ಅಂತಂದ್ರೆ ಜೀವಭೂತ ಅಂದ್ರೆ ಜೀವಗಳಿಗೆ, ಎಲ್ಲ ಜೀವರಿಗೂ ತಾನೇ ಧಾರಣ ಮಾಡಿಕೊಂಡಿದ್ದಾಳೆ. ಜೀವಭೂತ ಜೀವರ ರೂಪವಾಗಿದ್ದಾಳೆ ಅಂತ ಮೇಲೆ ಅರ್ಥ. ಅಂದ್ರೆ ಎಲ್ಲ ಜೀವರಲ್ಲಿಯೂ ಅವರ ಜೀವ ಧಾರಣೆ ಮಾಡುವುದಕ್ಕೆ ಕಾರಣಭೂತವಾದವಳಾಗಿದ್ದಾಳೆ. ಯಾರು? ಈ ಲಕ್ಷ್ಮೀದೇವಿಯು. ಅನ್ಯಾಂ, ಯಾವುದಕ್ಕಿಂತ ಅನ್ಯಾಂ? ಜಡ ಪ್ರಕೃತಿಗಿಂತ ಅನ್ಯಾಂ ಭಿನ್ನನಾದ ಲಕ್ಷ್ಮೀದೇವಿಯು ಎಂತಹ ಅವಳು ಅಂತಂದ್ರೆ ಜೀವಭೂತ ಎಲ್ಲ ಜೀವರಲ್ಲಿಯೂ ಇದ್ದು ಅವರ ಜೀವಧಾರಣೆ ಮಾಡುವವಳು ಆದ ಲಕ್ಷ್ಮೀದೇವಿಯು ಈ ಜಡ ಪ್ರಕೃತಿಗಿಂತ ಭಿನ್ನಲಾದ ಲಕ್ಷ್ಮೀದೇವಿಯು ಮೇ ಪರಾಂ, ಮೇ ನನಗೆ ಪರಾಂ ಅಧೀನರು. ಭಗವಂತನ ಮಹಿಮೆಗೆ ದೊಡ್ಡ ಕಾರಣ ಇದೆ. 2 ವಿಧವಾದ ಅಕ್ಷರರು ಅಂತ ತತ್ವಗಳು 2. ಕ್ಷರ ಅಕ್ಷರ ಎಂಬುವ ತತ್ವಗಳು 2. ಈ 2ರಲ್ಲಿ ಕ್ಷರರು ಜೀವರು. ಅಕ್ಷರರು ಅಂತಂದ್ರೆ ದೇಹದಿಂದಲೂ ನಾಶ ಇಲ್ಲದೆ ಇರ್ತಕ್ಕವರು. ಆ ಅಕ್ಷರ ತತ್ವದಲ್ಲಿ 2 ಇದ್ದಾರೆ. ಒಬ್ಬನು ಪರಮಾತ್ಮ, ಇನ್ನೊಬ್ಬಳು ಲಕ್ಷ್ಮೀದೇವಿ. ಆ ರೀತಿಯಾಗಿ ಈ ಲಕ್ಷ್ಮೀದೇವಿಯು ಕ್ಷರವಾದಂತಹ ಈ ಮಿಕ್ಕ ಎಲ್ಲ ತತ್ವಗಳಿಗಿಂತಲೂ ಅನ್ಯಲಾದವಳು, ಭಿನ್ನಲಾದವಳು ಆ ಲಕ್ಷ್ಮೀದೇವಿಯು ಮೇ ಪರಾಂ ನನ್ನ ಅಧೀನಲಾಗಿದ್ದಾಳೆ. ಇಲ್ಲಿ ಅಧಮರು ಅಂತ ಹೇಳಿದ್ರಲ್ಲ, ಲಕ್ಷ್ಮೀದೇವಿಯನ್ನು ಇಂಥ ಜಡ ಪ್ರಕೃತಿ ತದಭಿಮಾನಿ ದೇವತೆಗಳು ಅಧಮರು. ಇನ್ನ ಈ ಜೀವರು ಅಂತ ಹೇಳಿದ್ರಲ್ಲ, ಲಕ್ಷ್ಮೀದೇವಿ ನಿತ್ಯ ಮುಕ್ತವಾಗಿದ್ದಾಳೆ. ಅದೇ ರೀತಿಯಾಗಿ ಇನ್ನು ಇತರ ಜೀವರು ಕೂಡ ಅವರು ಮುಕ್ತ ಅಪಿ ಉಪಲಕ್ಷತೆ, ಮುಕ್ತರಾದಂತಹ ಜೀವರು ಸಹಿತ ಲಕ್ಷ್ಮಿ ನನ್ನ ಅಧೀನರು. ಮುಕ್ತ ಜೀವಾಹ, ಮುಕ್ತರಾದಂತಹ ಜೀವರು ಮದಧೀನರು. ಇಲ್ಲಿ ಮುಕ್ತ ಅಂತಂದ್ರೆ ಮುಕ್ತಿಯಲ್ಲಿರ್ತಕ್ಕವರಿಗೆ ಆನಂದ ಇರುತ್ತೆ. ಲಕ್ಷ್ಮೀದೇವಿಗೆ ನಿತ್ಯ ಮುಕ್ತರು ಆನಂದ ಇರ್ತಕ್ಕವರು.
ಈ ಲಕ್ಷ್ಮೀದೇವಿಯು ಮತ್ತು ಮುಕ್ತರು ಇವರಿಗಿಂತ ಈ ಜಡ ಪ್ರಕೃತಿಯು ಅಪರ ಅಧಮಃ. ಆದ ಮೇಲೆ ಲಕ್ಷ್ಮೀದೇವಿಯನ್ನು ಕುರಿತು ಹೇಳುವಾಗ ಎಲ್ಲ ಜೀವಭೂತಲಾದಂತಹ ಲಕ್ಷ್ಮಿ ಅಂದ್ರೆ ಜೀವರಲ್ಲಿ ಇದ್ದು ಅವರ ಜೀವ ಧಾರಣೆ ಮಾಡುವಂತಹ ಅವಳು ಲಕ್ಷ್ಮಿ, ಅವಳು ಸಹಿತ ಮೇ ಪರ ಮದಧೀನರಾಗಿದ್ದಾಳೆ. ಈ ರೀತಿಯಾಗಿ ಭಗವಂತನ ಮಹಿಮೆಯಲ್ಲಿ ಅಕ್ಷರ ತತ್ವದಲ್ಲಿ ಪರಮಾತ್ಮ ಉತ್ಕೃಷ್ಟನಾದವನು. ಕ್ಷರಶ್ಚ ಅಕ್ಷರ ಉಚ್ಯತೆ ಹೇಳಿ ಅಕ್ಷರಾದಪಿಚ ಉತ್ತಮ ಅಂತ ಹೇಳ್ತಾರೆ. ಅಕ್ಷರ ತತ್ವಗಳಲ್ಲಿ ಅಕ್ಷರಾದಪಿಚ ಉತ್ತಮ ಅಂತಂದ್ರೆ ಆ ಎರಡರಲ್ಲಿಯೂ ನಾನು ಉತ್ತಮ ಅಂತಂದ್ರೆ ಲಕ್ಷ್ಮೀದೇವಿಯು ನನ್ನ ಅಧೀನದಲ್ಲಿದ್ದಾಳೆ. ಲಕ್ಷ್ಮೀದೇವಿ ಆನಂದವುಳ್ಳವಳು, ನಿತ್ಯ ಮುಕ್ತ. ಮುಕ್ತರೂ ಸಹಿತ ಆನಂದವುಳ್ಳವರಾದ ಕಾರಣ ಅವರನ್ನು ತೆಗೆದುಕೊಂಡು ಇವರೆಲ್ಲರೂ ಕೂಡ ನನ್ನ ಅಧೀನರಾಗಿದ್ದಾರೆ ಅಂತ ತಿಳಿಸುವುದು ಈ 5ನೇ ಶ್ಲೋಕ. ಆದ ಮೇಲೆ 6ನೇ ಶ್ಲೋಕದಲ್ಲಿ ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಸ್ತಥಾ. ಸರ್ವಾಣಿ ಭೂತಾನಿ, ಭೂತಾನಿ ಸರ್ವಾಣಿ ಅಂತ ಹೇಳಿದ್ರಲ್ಲ, ಸಮಸ್ತ ಭೂತಗಳು ಅಂದ್ರೆ ಸಮಸ್ತ ಜೀವರು. ಜೀವಕೋಟಿಯಲ್ಲಿ ಬ್ರಹ್ಮದೇವರು ಇದ್ದಾರೆ. ಸಮಸ್ತ ಜೀವರು ಅಂತಂದ್ರೆ ಬ್ರಹ್ಮದೇವರಿಂದ ಹಿಡಿದುಕೊಂಡು ಇತೀಲಿಕಾ ಪರ್ಯಂತ ಎಲ್ಲ ಜೀವರು ಸಹಿತ ಸರ್ವಾಣಿ ಭೂತಾನಿ. ಏತದ್ಯೋನೀನಿ, ಏತತ್ ಈ ಚಿತ್ರಕೃತಿ ಲಕ್ಷ್ಮೀದೇವಿ ಇದ್ದಾಳಲ್ಲ, ಏತದ್ಯೋನೀನಿ ಲಕ್ಷ್ಮೀದೇವಿಗೆ ಯೋನಿಯಾಗಿ ಉಳ್ಳವರು ಅಂದ್ರೆ ಲಕ್ಷ್ಮೀದೇವಿಯಿಂದ ಹುಟ್ಟಿದ್ದು ಇವು. ಯಾರು? ಬ್ರಹ್ಮದೇವರಿಂದ ಹಿಡಿದು ಎಲ್ಲ ಜೀವರು ಕೂಡ ತಾವು ಲಕ್ಷ್ಮೀದೇವಿಯಿಂದ ಹುಟ್ಟಿದವು. ಇತಿ ಉಪಧಾರಯ ಇತಿ ವಿಧಿ, ಈ ರೀತಿಯಾಗಿ ತೆಗೆದುಕೋ. ಎಲ್ಲರನ್ನೂ ಜಗತ್ತನ್ನು ಸರ್ವತ್ವವನ್ನು ಜೀವನನ್ನೆಲ್ಲರನ್ನೂ ಸೃಷ್ಟಿ ಮಾಡಿದ್ದು ಲಕ್ಷ್ಮಿ ಅಂತ ಹೇಳಿದ ಮೇಲೆ ಇನ್ನ ತನ್ನ ಕೆಲಸವೇನು ಅಂತ ಹೇಳ್ತಾರೆ. ಕೃಷ್ಣಸ್ಯ ಜಗತಃ, ಸಂಪೂರ್ಣವಾದ ಜಗತ್ತು ಅಂದ್ರೆ ಬ್ರಹ್ಮ ರುದ್ರಾದಿಗಳಿಂದ ಕೂಡಿದಂತಹ ಈ ಜಗತ್ತನ್ನು ಪ್ರಭವ ಜಗತಃ ಪ್ರಭವ ಪ್ರವೇಶದ ಅಹಂ, ನಾನು ಸೃಷ್ಟಿಯಾಗಿದ್ದೇನೆ, ಪ್ರಳಯವೂ ಆಗಿದ್ದೇನೆ. ಯಾವುದಕ್ಕೆ? ಈ ಜಗತಃ ಕೃಷ್ಣಸ್ಯ, ಬ್ರಹ್ಮ ರುದ್ರಾದಿ ದೇವತೆಗಳಿಂದ ಹಿಡಿದು ಸಂಪೂರ್ಣವಾಗಿ ಸೃಷ್ಟಿಕರ್ತನೂ ನಾನೇ ಆಗಿದ್ದೇನೆ, ಲಯಕರ್ತನೂ ನಾನೇ ಆಗಿದ್ದೇನೆ. ಪ್ರಭವ ಪ್ರಳಯ ಎರಡು ಇದೆ. ಪ್ರಭವ ಅಂದ್ರೆ ಸೃಷ್ಟಿ, ಪ್ರಳಯ ಅಂದ್ರೆ ನಾಶ. ಎರಡೂ ಮಾಡುವವನು ನಾನೇ. ಅಂದ್ರೆ ಅರ್ಥ ಏನಾಯಿತು?
ಕೃಚ್ಛಸ್ಯ ಜಗತಃ ಸರ್ವ ಜೀವಕೋಟಿಗೂ ಸೃಷ್ಟಿಕರ್ತೃ ನಾನೇ. ಅಲ್ಲಿಂದ ಲಯಕರ್ತನೂ ನಾನೇ, ಲಯ ಮಾಡುವವನು ನಾನೇ. ಹೇಗೆ ವಿರೋಧವಂತಲ್ಲ, 8 ವಿಧವಾದಂತಹ ಜಡ ಪ್ರಕೃತಿ ಮತ್ತು ಇವೆಲ್ಲವೂ ಸಹಿತ ಜೀವರು ಇವರು ಲಕ್ಷ್ಮೀದೇವಿಯಿಂದ ಹುಟ್ಟಿದವರು ಅಂತ ಹೇಳಿದ್ರೆ ನೀವು ಅವರಿಗೆ ಜೀವಭೂತಳಾಗಿದ್ದಾಳೆ ಲಕ್ಷ್ಮೀದೇವಿ. ಅವರಲ್ಲಿ ಇದ್ದು ಜೀವವನ್ನು ಕೊಡುವಳಾಗಿದ್ದಾಳೆ ಲಕ್ಷ್ಮಿ ಅಂತ ಹೇಳಿದ್ರಿ. ಇವಾಗ ಸೃಷ್ಟಿಕರ್ತೃ ಯಾರು? ಇವುಗಳನ್ನೆಲ್ಲವನ್ನೂ ಕೂಡ ಈ ಲಕ್ಷ್ಮೀದೇವಿ ಸೃಷ್ಟಿ ಮಾಡ್ತಾಳೆ ಅಂತ ಹೇಳಿದ್ರಿ. ಮತ್ತೆ ಹೇಳ್ತೀರಿ ಏತದ್ಯೋನಿನಿ ಭೂತಾನಿ ಸರ್ವಾಣಿ ಅಂತ ಹೇಳಿದ್ರಿ. ಏತದ್ಯೋನಿನಿ ಭೂತಾನಿ ಸರ್ವಾಣಿ, ಸರ್ವಾಣಿ ಭೂತಾನಿ ಏತದ್ಯೋನಿನಿ. ಎಲ್ಲ ಜೀವರು ಸಹಿತ ಚಿತ್ ಪ್ರಕೃತಿಗಳಿಂದ ಹುಟ್ಟಿದವು, ಇದೇ ಲಕ್ಷ್ಮೀದೇವಿಯಿಂದ ಹುಟ್ಟಿದ್ದು ಅಂತ ಹೇಳಿದ್ರಿ. ಮತ್ತೆ ಹೇಳ್ತೀರಿ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರವೇಶ ಅಂತ. ಇವುಗಳನ್ನು ಪೂರ್ತಿಯಾಗಿ ನಾನೇ ಸೃಷ್ಟಿ ಮಾಡುವನು, ಲಯ ಮಾಡುವನು ನಾನೇ ಅಂತ ಹೇಳ್ತೀಯ. ಅಂದ್ರೇನು? ಬ್ರಹ್ಮರುದ್ರಾದಿ ಸಮಸ್ತ ಜಗತ್ತುವು ಕೃಷ್ಣಸ್ಯ ಸಂಪೂರ್ಣವಾಗಿ, ಅಂದ್ರೆ ಲಕ್ಷ್ಮೀದೇವಿ ನನ್ನಿಂದ ಪ್ರೇರಿತಳಾಗಿ ಈ ಜೀವರಲ್ಲಿ ಜೀವವನ್ನು ಕೊಟ್ಟು ಜೀವಭೂತಳು ಅಂತ ಅನಿಸಿಕೊಂಡಿದ್ದಾಳೆ. ಆದರೆ ಆ ಲಕ್ಷ್ಮೀದೇವಿಯು ನನ್ನ ಅಧೀನವೇ ಆದ ಕಾರಣ ಪೂರ್ಣವಾಗಿ ಸೃಷ್ಟಿ ಲಯಗಳು ನನ್ನಿಂದ ಮಾಡಲ್ಪಡುತ್ತೆ. ಇಲ್ಲಿ ದ್ವಾದಶ ಸ್ತೋತ್ರದಲ್ಲಿ ಶ್ರೀ ಯತ್ಕಟಾಕ್ಷ ಬಲವತಿ ಅಗಿತಂ ನಮಾಮಿ ಇದೆ. ಶ್ರೀ ಯತ್ಕಟಾಕ್ಷ ಬಲವತ್ ಅಗಿತಂ ನಮಾಮಿ. ಶ್ರೀ ಲಕ್ಷ್ಮೀದೇವಿಯು ಯತು ಯಾವನ ಕಟಾಕ್ಷ ದೃಷ್ಟಿಯಿಂದ ಬಲವತಿ ಬಲಿಷ್ಠರಾಗಿದ್ದಾಳೋ ಅಂತಹ ಅಗಿತ ನಾಮಕ ಪರಮಾತ್ಮನಿಗೆ ನಾನು ನಮಸ್ಕಾರ ಮಾಡ್ತೇನೆ ಅಂತ ಅಲ್ಲಿ ಬಂದಿದೆ. ಅಂದ್ರೇನು? ಜೀವರಲ್ಲಿ ಜೀವಭೂತಳಾಗಿದ್ದು ಇರತಕ್ಕಂತಹ ಅಷ್ಟವಿಧ ಭೂತಗಳಿಗೂ ಅಧಿಕಾರಿಣಿಯಾದಂತಹ ಲಕ್ಷ್ಮೀದೇವಿಯು ಆ ಕೆಲಸವನ್ನು ಹೇಗೆ ಮಾಡ್ತಾಳೆ ಅಂತಂದ್ರೆ ಪರಮಾತ್ಮನ ಕಟಾಕ್ಷ ಬಲದಿಂದ, ಕಡೆಗಣ್ಣ ನೋಟದ ಬಲದಿಂದ ಮಾಡ್ತಾಳೆ. ಆದರೆ ಈ ಜಗತ್ತನ್ನು ಬ್ರಹ್ಮಾದಿ ರುದ್ರಾದಿ ದೇವತೆಗಳಿಂದ ಕೂಡಿದ, ಜನರಿಂದ ಕೂಡಿದ, ಅಷ್ಟಭೂತಗಳಿಂದ ಕೂಡಿದ ಇವುಗಳನ್ನೆಲ್ಲವನ್ನೂ ಕೂಡ ಸೃಷ್ಟಿ ಮಾಡುವವನು ನಾನು, ಲಯಕಾರಕನು ನಾನೇ ಆಗಿದ್ದೇನೆ. ಪ್ರಧಾನವಾಗಿ ನಾನೇ ಭಗವಂತನ ಮಹಿಮೆ. ಅಂದ್ರೇನು? ಅಕ್ಷರ ತತ್ವಳಾದಂತಹ ಲಕ್ಷ್ಮಿಗಿಂತ ನಾನು ಶ್ರೇಷ್ಠನಾದವನು, ಅಕ್ಷರಾದಕ್ಕೆ ಉತ್ತಮ ಎಂಬುವಂತೆ ನಾನು ಎಲ್ಲದಕ್ಕೂ ಶ್ರೇಷ್ಠನಾಗಿದ್ದೇನೆ. ಇಲ್ಲಿ ಒಂದು ಶಬ್ದ ಬಂದಿದೆ, ಇದಕ್ಕೆ ಟೀಕಾಕಾರರು ಹೇಳ್ತಾ ಇರ್ತಾರೆ ನಮ್ಮ ಟೀಕಾ ಟಿಪ್ಪಣಿಗಳಲ್ಲಿ. ನಾನೇ ಸೃಷ್ಟಿ, ಅಹಂ ಪ್ರಭವ.
ಅಹಂ ಪ್ರಳಯ. ಅಹಂ ಜಗತಃ, ಈ ಜಗತ್ತಿಗೆ ಕೃಷ್ಣಸ್ಯ ಪೂರ್ಣವಾಗಿ ಪ್ರಭವ ಪ್ರಳಯ, ನಾನೇ ಪ್ರಭವ ನಾನೇ ಪ್ರಳಯ ಅಂತಿದೆ. ನನ್ನಿಂದ ಅಂತ ಹೇಳಬೇಕಾಗಿತ್ತು, ನಾನೇ ಅಂತ ಹೇಳಿದ್ರೆ ಇದಕ್ಕೇನು ಅರ್ಥ ಇದಕ್ಕೆ ಅಂದ್ರೆ ಅರ್ಥ ಇವಾಗ ಇಲ್ಲಿ ಈ ರೀತಿಯಾಗಿ ಅರ್ಥವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾರೆ. ಇದು ಅಹಂ ಪ್ರಭವ ಅಂತ ಹೇಳಿದಾಗ ಇಲ್ಲಿ ಪ್ರಭವ ಶಬ್ದಕ್ಕೆ ಇನ್ನೊಂದು ಅರ್ಥವನ್ನು ಹಿಡಬೇಕಾಗುತ್ತದೆ. ಇಲ್ಲಿಗೆ ಹೇಳ್ತೇವೆ, ಲಕ್ಷ್ಮೀದೇವಿ ಸೃಷ್ಟಿಕರ್ತ ಅಂತ ಹೇಳಿದ್ರು, ನಾನೇ ಸೃಷ್ಟಿ ಮಾಡುವನು, ನಾನೇ ಲಯ ಮಾಡುವನು ಅಂತ ಇಲ್ಲಿ ಹೇಳ್ತಾರೆ. ವಿರೋಧ ಬಂತಲ್ಲ ಅಂತಂದ್ರೆ ಹಾಗಲ್ಲ. ಇಲ್ಲಿ ಪ್ರಕೃತಿ ದ್ವಾರ ಸೃಷ್ಟಿ ಮಾಡಿಸಿದವನು ನಾನು. ಪ್ರಕೃತಿ ಸೃಷ್ಟಿ ಮಾಡ್ತಾಳೆ, ಆ ಸೃಷ್ಟಿ ತಾನು ಸ್ವಯಂ ಮಾಡಿದ್ದಲ್ಲ, ಭಗವಂತನ ಅಧೀನಳಾಗಿ ಅವನು ಮಾಡಿಸಿದರೆ ತಾನು ಮಾಡಿದಳು. ಆದ ಕಾರಣ ಅವಳಿಗಿಂತ ನಾನು ಉತ್ತಮನಾಗಿದ್ದೇನೆ. ಇಲ್ಲಿ ನಾನೇ ಪ್ರಳಯ ನಾನೇ ಸೃಷ್ಟಿ ಅಂತ ಹೇಳೋದಕ್ಕೆ ಅರ್ಥ ನನ್ನಿಂದಲೇ ಸೃಷ್ಟಿ ನನ್ನಿಂದಲೇ ಪ್ರಳಯ ಅಂತ ಅರ್ಥ ಮಾಡಿಕೊಳ್ಳಬೇಕು. ಹೇಗೆ ಅಂತಂದ್ರೆ ಅದಕ್ಕೆ ಒಂದು ಇವಾಗ ಪುತ್ರ ಜನನವನ್ನು ಹನನವನ್ನು ಉದಾಹರಣೆಯಾಗಿ ಕೊಡ್ತಾರೆ ಭಾಷ್ಯದಲ್ಲಿ. ಅದೇನು ಅಂತಂದ್ರೆ ಪ್ರಭವ ಪ್ರಳಯಗಳಿಂದ ಎರಡು ಅವನಿಗೆ ಸುಖವನ್ನು ಕೊಡುವವೆ, ಆಯಾಸ ಇಲ್ಲ ಅವನಿಗೆ. ನಾನೇ ಪ್ರಭವ ಅಂದ್ರೆ ರಾಜ ರಾಷ್ಟ್ರ ಎಂಬಂತೆ. ರಾಜ ಉದಾಹರಣೆ ಕೊಟ್ಟರು, ರಾಜ ರಾಷ್ಟ್ರ ಎಂಬುವಂತೆ ರಾಜನನ್ನೇ ರಾಷ್ಟ್ರ ಅಂತ ಕರೀತಾರೆ. ಇವಾಗ ಇದಕ್ಕೆ ಒಂದು ಲೌಕಿಕವಾದ ಉದಾಹರಣೆ ಕೊಡಬೇಕಾದ್ರೆ, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ ಒಂದು ಸ್ಲೋಗನ್ ಬಂದಿತ್ತು. ಇಂದಿರಾ ಗಾಂಧಿ ತಾನು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಈ ಸ್ಲೋಗನ್ ಇತ್ತು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಆ ಉದಾಹರಣೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳೋದಕ್ಕೆ ಅನ್ವಯ ಮಾಡಿಕೊಳ್ಳಬೇಕು. ಡೆಲ್ಲಿ ನ್ಯೂಸ್ ನೊಳಗೆ ಬರ್ತಾ ಇರುತ್ತೆ, ಡೆಲ್ಲಿ ಇಸ್ ಪ್ರಿಪೇರ್ ಟು ಡೂ ದಿಸ್. ಡೆಲ್ಲಿ ಇಸ್ ಪ್ರಿಪೇರ್ ಟು ಡೂ ದಿಸ್ ಅಂತಂದ್ರೆ ಇಂಡಿಯನ್ ಗವರ್ಮೆಂಟ್ ಈಸ್ ಪ್ರಿಪೇರ್ ಟು ಡೂ ಇಟ್ ಅಂತ ಅರ್ಥ. ರಾಜನೇ ರಾಷ್ಟ್ರ, ರಾಷ್ಟ್ರವೇ ರಾಜ ಎಂದು ಹೇಳಿದರೆ ರಾಜನಿಂದ ರಾಷ್ಟ್ರವು ಪಾಲಿಸಲ್ಪಡುತ್ತೆ ಅಂತ ಹೇಳಿದಂತೆ, ಇಲ್ಲಿ ಪ್ರಭಾವ ಪ್ರಳಯಗಳೆರಡೂ ನಾನೇ ಅಂತಂದ್ರೆ ನನ್ನಿಂದ ಅವು ನಡೆಯಲ್ಪಡುತ್ತೆ. ಯಾರ ದ್ವಾರ ಅಂದ್ರೆ ಲಕ್ಷ್ಮೀ ಚಿತ್ ಪ್ರಕೃತಿಯ ದ್ವಾರ ಅವುಗಳನ್ನು ನಡೆಸುವವನು ನಾನೇ. ಇಲ್ಲಿ
ಟೀಕಾದಲ್ಲಿ ಹೇಳ್ತಾರೆ, ಅವನಿಗೆ ಇದರಿಂದ ಶ್ರಮ ಏನಾದರೂ ಉಂಟಾ ಅಂತಂದ್ರೆ ಶ್ರಮ ಇಲ್ಲ. ಹೇಗೆ ಅಂತಂದ್ರೆ ಪುತ್ರ ಜನನ ಶತ್ರು ಹನನ. ಮಗ ಹುಟ್ಟಿದ ಅಂತಂದ್ರೆ ಹೇಗೆ ಸಂತೋಷವೋ, ಶತ್ರುಗಳನ್ನು ಸಂಹಾರ ಮಾಡಿದರೆ ಅದೇ ಸಂತೋಷ ಹೇಗೆ ಬರುತ್ತೋ, ಸೃಷ್ಟಿಯೂ ಭಗವಂತನಿಗೆ ಸುಖವೇ, ಪ್ರಳಯವೂ ಭಗವಂತನಿಗೆ ಸುಖವೇ. ಅಂದ್ರೆ ಇಲ್ಲಿ ಸಾರಾರ್ಥ ಏನು ಅಂತಂದ್ರೆ, ನಾನು ಎಲ್ಲವೂ ಕೂಡ ಲಕ್ಷ್ಮೀ ಚಿತ್ತಕೃತಿಯಾದಂತಹ ಲಕ್ಷ್ಮೀ ದೇವಿಯಿಂದ ಹುಟ್ಟಿದ್ದು. ಏತದ್ಯೋನೇನಿ ಪ್ರಭೂತಾನಿ ಸರ್ವಾಣಿ, ಇವೆಲ್ಲವೂ ಕೂಡ ಚಿತ್ತಕೃತಿಯಿಂದ ಉತ್ಪನ್ನವಾದದ್ದು. ಆದರೆ ಅಹಂ ಜಗತಃ ಪ್ರಭುವಃ ಪ್ರಳಯಸ್ತುತ, ಇಲ್ಲಿ ಚಿತ್ತಕೃತಿಯಿಂದ ಹುಟ್ಟಿದ್ದು ಅಂತಂದ್ರೆ ನನ್ನ ಅಧೀನರಾಗಿ ಆ ಚಿತ್ತಕೃತಿಯಾದಂತಹ ಲಕ್ಷ್ಮೀ ದೇವಿಯಿಂದ ಇವೆಲ್ಲವೂ ಕೂಡ ಹುಟ್ಟಿದೆ. ಆದರೆ ನಿಜವಾಗಲೂ ಹುಟ್ಟು ಸಾವುಗಳು, ಸೃಷ್ಟಿ ಲಯಗಳು ನಾನೇ ಮಾಡುವವನಾಗಿದ್ದೇನೆ ಅಂತ ಈ 6ನೇ ಶ್ಲೋಕ ಹೇಳಿ. ಅಂದ್ರೆ ಭಗವಂತನ ಮಹಿಮೆ ವಿಶೇಷವಾಗಿ ಹೇಳಿದೆ. 7ನೇ ಶ್ಲೋಕದಲ್ಲಿ ಅದನ್ನು ಮತ್ತಿಷ್ಟು ವಿಶೇಷವಾಗಿ ಹೇಳ್ತಾರೆ. ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ, ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇಲ್ಲಿ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ, ನನ್ನಗಿಂತ ಶ್ರೇಷ್ಠವಾದದ್ದು ಕಿಂಚಿತ್ ಸ್ವಲ್ಪವೂ ಸಹಿತ ಅನ್ಯ ಬೇರೆ ಇಲ್ಲ. ಏ ಧನಂಜಯ, ನನ್ನಗಿಂತ ಶ್ರೇಷ್ಠವಾದದ್ದು ಯಾವುದೂ ಇಲ್ಲ. ಮತ್ತಃ ಪರತರಂ, ನನಗಿಂತ ಶ್ರೇಷ್ಠವಾದದ್ದು, ಕಿಂಚಿತ್ ನಾಣ್ಯ ಸ್ವಲ್ಪವೂ ಸಹಿತ ಅನ್ಯವೋ ನ ಅಸ್ತಿ ಇಲ್ಲ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಲ್ಲವೂ ಕೂಡ ಒಂದು ಸೂತ್ರದಲ್ಲಿ ಮಣಿಗಳು ಪೋಣಿಸಿದರೆ ಹಾರವಾಗುತ್ತಲ್ಲ, ಹಾರದಲ್ಲಿ ಸೂತ್ರವನ್ನು ಆಶ್ರಯಿಸಿಕೊಂಡಂತಹ ಮಣಿಗಳಂತೆ ಇವೆಲ್ಲವೂ ಕೂಡ ನನ್ನನ್ನು ಆಶ್ರಯಿಸಿಕೊಂಡಿವೆ. ತ್ರಿಗುಣಾತ್ಮಕವಾದಂತಹ ಅಚೇತನ ಪದಾರ್ಥಗಳು, ಚೇತನಾ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿ, ತೇ ಉಭೇ ವಿಷ್ಣು ವಶಗೆ, ಅವೆರಡೂ ಕೂಡ ವಿಷ್ಣುವಿನ ವಶದಲ್ಲಿ ಇದೆ. ಜಗತ್ ಕಾರಣೆ, ಮತ್ತೆ ಇದು ಜಗತ್ ಕಾರಣವಾಗತ್ತೆ. ಯಾವುದು? ಚೇತನ ಪ್ರಕೃತಿ ಜಗತ್ತಿಗೆ ಕಾರಣವಾಗತ್ತೆ. ಇಲ್ಲಿ ಜಗತ್ತಿಗೆ ಕಾರಣವಾಗತ್ತೆ ಅಂತಂದ್ರೆ ಯಾರ ನಾಥತ್ವದಲ್ಲಿ ಪ್ರಭುತ್ವದಲ್ಲಿ ಆಗತ್ತೆ ಅಂತಂಬುದಕ್ಕೆ ಪಿತಾ ವಿಷ್ಣು ಜಗತ್ತು ಮಾತಾ ಶ್ರೀಹಿ ಅಂತ ಭಾಷ್ಯದಲ್ಲಿ ಹೇಳ್ತಾರೆ. ಪಿತಾ ವಿಷ್ಣು, ತಂದೆ ವಿಷ್ಣು, ಯಾವುದಕ್ಕೆ? ಜಗತ್ತಿಗೆ. ಮಾತಾ ಶ್ರೀಹಿ, ತಾಯಿ ಲಕ್ಷ್ಮೀದೇವಿ. ಅಂದ್ರೆ
ಮೇಲೆ ಹೇಳಿದಂತಹ ಚಿತ್ಪ್ರಕೃತಿ ಇವುಗಳನ್ನೆಲ್ಲವನ್ನೂ ಕೂಡ ಸೃಷ್ಟಿ ಮಾಡ್ತಾಳೆ ಅಂತ ಹೇಳಿದ ಮೇಲೆ ಪಿತಾ ಅಂತಂದ ಮೇಲೆ ಆ ತಾಯಿಗೆ ಶ್ರೇಷ್ಠನಾದವನು ಪತಿಯಾದವನು ಪಿತಾ. ಆದ ಕಾರಣ ಭಗವಂತ ಲಕ್ಷ್ಮಿಗಿಂತ ಪತಿಯಾಗಿದ್ದಾನೆ, ಶ್ರೇಷ್ಠನಾದವನಾಗಿದ್ದಾನೆ. ಅವನ ಅಧೀನದಲ್ಲಿ ಲಕ್ಷ್ಮಿ ಇರುವಳಾಗಿದ್ದಾಳೆ ಎಂದ ಅರ್ಥ. ಪಿತಾ ವಿಷ್ಣು ಸ ಜಗತೋ ಮಾತಾ ಶ್ರೀ. ಇವೆರಡೂ ಆಯಿತು. ಜಗದ್ಯೋನಿ ಲಕ್ಷ್ಮೀದೇವಿ, ಜಗತ್ತನ್ನು ಸೃಷ್ಟಿ ಮಾಡುವವಳು ಲಕ್ಷ್ಮೀದೇವಿ. ಅದಾದ ಮೇಲೆ ಅದಕ್ಕೆ ಪ್ರೇರಕನಾದವನು, ಅದಕ್ಕೂ ಪತಿಯಾದವನು ಈ ವಿಷ್ಣು. ಚೇತನ ಪ್ರಕೃತಿಗಳು ಎರಡೂ ಸಹಿತ ಇವಾಗ ವಿಷ್ಣುವಿನ ಅಧೀನದಲ್ಲಿಯೇ ಇದೆ. ಜಡ ಪ್ರಕೃತಿಯನ್ನು ಸೃಷ್ಟಿ ಮಾಡುವಂತಹ, ಜೀವರನ್ನು ಸೃಷ್ಟಿ ಮಾಡುವಂತಹ, ಯೋನಿ ಸೃಷ್ಟಿ ಮಾಡುವಂತಹ ಲಕ್ಷ್ಮೀದೇವಿ ಇದ್ದಾಳೆ. ಲಕ್ಷ್ಮೀದೇವಿಗೂ ಶ್ರೇಷ್ಠನಾದವನು ನಾನಿದ್ದೇನೆ. ಕಾರಣ ಅವಳಿಂದ ಸೃಷ್ಟಿ ಮಾಡಿಸುವವನು ನಾನು. ಆದ ಕಾರಣ ಉದಾಹರಣೆ ಕೊಡ್ತಾರೆ. ಪರಮಾತ್ಮ ತಾನು ತಂದೆ ತಾಯಿ ಅಂತ ಹೇಳಿದ್ರು. ಇಲ್ಲಿ ವಿಷ್ಣು ಪಿತಾ ವಿಷ್ಣು ಜಗತೋ ಮಾತಾ ಶ್ರೀ. ಅಚೇತನ ಇಬ್ಬರು ಇದ್ದಾರೆ. ಸೃಷ್ಟಿ ಮಾಡುವವಳಿದ್ದಾಳೆ, ಸೃಷ್ಟಿ ಮಾಡಿಸುವವನಿದ್ದಾನೆ. ಸೃಷ್ಟಿ ಮಾಡಬೇಕಾದ್ರೆ ಏನೋ ಪದಾರ್ಥಗಳು ಬೇಕಲ್ಲ. ಮಾಡುವವನು ಇದ್ದಾನೆ, ಮಾಡಿಸುವವನು ಇದ್ದಾನೆ. ಮಾಡೋದಕ್ಕೆ ಪದಾರ್ಥ ಏನು? ವಾಟ್ ಈಸ್ ದಿ ಮೆಟೀರಿಯಲ್? ಉಪಾದಾನ ಕಾರಣ ಏನು ಅಂತ ಪ್ರಶ್ನೆ ಬಂತು. ಅದಕ್ಕೆ ಅಚೇತನ ಉಪಾದಾನಂ, ಅಚೇತನ ಉಪಾದಾನಂ. ಜಡ ಪ್ರಕೃತಿ ಉಂಟಲ್ಲ, ಅದು ಉಪಾದಾನವಾಗುತ್ತೆ. ಶೈವ ಶ್ರೀ ವಿಷ್ಣು ಬಲೇರಿತ. ಆ ಶ್ರೀ ವಿಷ್ಣುವಿನ ಬಲೇರಿತ, ವಿಷ್ಣುವಿನ ಬಲದಿಂದ ತಾನು ಜಗತ್ತನ್ನು, ಜಡ ಪ್ರಕೃತಿಯನ್ನು ಉಪಾದಾನವಾಗಿ ತೆಗೆದುಕೊಂಡು ಅದನ್ನು ಸೃಷ್ಟಿ ಮಾಡ್ತಾರೆ. ಮತ್ತು ನಿತ್ಯ ನಿರ್ದುಃಖ ದೂರತ್ವಾತ್ ಪರಾಶ್ರೀ. ಈ ಲಕ್ಷ್ಮೀದೇವಿಯ ಲಕ್ಷಣ ಏನು ಅಂತಂದ್ರೆ ನಿತ್ಯವೂ ನಿರ್ದುಃಖಳಾಗಿರ್ತಾಳೆ. ನಿತ್ಯವೂ ದುಃಖ ದೂರಳಾಗಿರುವ ಕಾರಣ ಶ್ರೀ ಲಕ್ಷ್ಮೀದೇವಿಯು ಪರಾಶ್ರೇಷ್ಠಳಾದವಳು. ಆದ್ಮೇಲೆ ಈ ರೀತಿಯಾಗಿ ಈ 7ನೆಯ ಶ್ಲೋಕದಲ್ಲಿ ತನಗಿಂತ ಯಾರೂ ದೊಡ್ಡವರಿಲ್ಲ ಮತ್ತು ಪರತರಂ ನಾಣ್ಯತ್ ಅಸ್ತಿ ಅಂದ್ರೆ ಚೇತನ ಪ್ರಕೃತಿ ಸಹಿತ ನನಗಿಂತ ಅಧಮವಾದದ್ದೇ ಅದು. ಚೇತನ ಪ್ರಕೃತಿ ನನ್ನ ಅಧೀನದಲ್ಲಿ ಇದೆ ಅಂತಂದ್ರೆ
ನನ್ನ ಅಧೀನದಲ್ಲಿದ್ದು ಚೇತನ ಪ್ರಕೃತಿಯಾದಂತಹ ಲಕ್ಷ್ಮೀದೇವಿಯು ಈ ಜಗತ್ತಿಗೆ ಕಾರಣಭೂತಳಾಗ್ತಾಳೆ. ಆದ ಕಾರಣ ಅವಳು ನನ್ನ ಅಧೀನವೇ. ಇದು ಹೇಗಿದೆ ಅಂದ್ರೆ ಸರ್ವಮಿದಂ ಮಯಿ ಪ್ರೋತಂ, ಎಲ್ಲವೂ ನನ್ನನ್ನೇ ಆಶ್ರಯಿಸಿಕೊಂಡಿವೆ. ಹೇಗೆ ಅಂತಂದ್ರೆ ಮಣಿಗಳೆಲ್ಲವೂ ಕೂಡ ಸೂತ್ರದಲ್ಲಿ ದಾರದಲ್ಲಿ ಹೇಗೆ ಆಶ್ರಯಿಸಿಕೊಂಡಿದೆಯೋ ಹಾಗೆ ನನ್ನಲ್ಲಿ ಆಶ್ರಯಿಸಿಕೊಂಡಿದೆ. ಇಲ್ಲಿ ಭಗವಂತನ ಮಹಿಮೆಯನ್ನು ಹೇಳುವಾಗ ಎಲ್ಲವೂ ಸಹಿತ ಚೇತನಾಚೇತನ ಪ್ರಕೃತಿ, ಚೇತನ ಪ್ರಕೃತಿ ಲಕ್ಷ್ಮಿ ಇತ್ಯಾದಿಗಳು ಎಲ್ಲವೂ ಸಹಿತ ನನ್ನನ್ನು ಆಶ್ರಯಿಸಿಕೊಂಡಿವೆ. ಮುಕ್ತರು ಲಕ್ಷ್ಮೀದೇವಿಯಂತೆ ನಿತ್ಯ ಮುಕ್ತಳಾದಂತ ಲಕ್ಷ್ಮೀದೇವಿಗೆ ಆನಂದ ಹೇಗಿದೆಯೋ ಹಾಗೆ ದುಃಖವಿಲ್ಲದೆ ಆನಂದ ಇರತಕ್ಕಂತಹ ಮುಕ್ತರೂ ಸಹಿತ ಅಲ್ಲಿಂದ ದುಃಖ ಅಸಂಪೀಡಿತತ್ವಾತು, ದುಃಖದಿಂದ ಪೂರ್ತಿ ಪೀಡೆ ಉಳ್ಳದೇ ಇರತಕ್ಕಂತಹ ಮಧ್ಯಮೋ ವಾಯುದೇವರು ಸಹಿತ ದುಃಖವೇ ಇರತಕ್ಕಂತಹ ಲಕ್ಷ್ಮೀದೇವಿ ದುಃಖ ಅಸಂಪೀಡಿತತ್ವಾತ್ ಅಂತ ಭಾಷೆಯಲ್ಲಿ ಹೇಳ್ತಾರೆ. ದುಃಖದಿಂದ ಸಂಪೂರ್ಣವಾಗಿ ಪೀಡಿತರು ಆಗದೇ ಇರತಕ್ಕಂತಹ ವಾಯುದೇವರು ಇವರೆಲ್ಲರೂ ಕೂಡ ನನ್ನನ್ನು ಆಶ್ರಯಿಸಿಕೊಂಡು ಇರುವವರಾಗಿದ್ದಾರೆ ಅಂತ 7ನೇ ಶ್ಲೋಕದಲ್ಲಿ ಸರ್ವವೂ ಕೂಡ ಭಗವಂತನ ಆಶ್ರಯದಲ್ಲಿವೆ ಎಂದು ಭಗವಂತನ ಮಹಿಮೆಯನ್ನು ಸೇರಿಸಿಕೊಟ್ಟಿದ್ದಾರೆ. ನಾಳೆ 8ನೇ ಶ್ಲೋಕ ನಾಳೆ ಹೇಳೋಣ. ಈ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕೊಟ್ಟಿದ್ದಾರೆ, ಹೌದಲ್ವಾ? ಏನು ಈ ಅಧ್ಯಾಯಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಹೇಳ್ತಾರೆ. ಹೌದು. ಆದ್ರಿಂದ ಏನು ಈ ಭಗವಂತನ ಮಹಿಮೆ ಭಗವಂತ ತಿಳಿಸ್ಕೊಡ್ತಾ ಇದ್ದಾನೋ, ಕಾಂಪೊನೆಂಟ್ ವಿಚ್ ಈಸ್ ಕನ್ವೇಯಿಂಗ್ ಜ್ಞಾನ and which is that component in the adhyaya which is conveying jnana to us. ಅದು ಜ್ಞಾನ ಭಗವಂತನ ಜ್ಞಾನಕ್ಕೆ ಬೇಕಾದಂತಹ ಶಾಸ್ತ್ರಾಧ್ಯಯನವಾದಂತಹ ಜ್ಞಾನ. ವಿಜ್ಞಾನ ಅಂದ್ರೆ ಭಗವಂತನ ಅಪರೋಕ್ಷ ಜ್ಞಾನ. ಇವುಗಳನ್ನು ತಿಳಿಸಿಕೊಡೋದು ಈ ಅಧ್ಯಾಯ. ಯಾಕೆ ಅಂತಂದ್ರೆ ಭಗವಂತನ ಮಹಿಮೆ ತಿಳಿಯದೆ ಭಗವಂತನ ಅಪರೋಕ್ಷ ಆಗುವುದಿಲ್ಲ. ಭಗವಂತನ ಅಪರೋಕ್ಷಕ್ಕೆ ವಿಜ್ಞಾನ ಅಂತ ಕರೀತಾರೆ. ಅಪರೋಕ್ಷಕ್ಕೆ ಸಾಧನವಾಗಿ ಇಲ್ಲಿ ಹೇಳಿದ್ವು ನಾವು. ಅಂತರಂಗ ಸಾಧನ, ಬಹಿರಂಗ ಸಾಧನ ಅಂತ ಎರಡು ಹೇಳಿದ್ವು. ಈ ಕರ್ಮ ಮಾಡುವುದು ಅಂದ್ರೆ ನಿವೃತ್ತಿ ಕರ್ಮ ಮಾಡುವುದು ಬಹಿರಂಗ ಸಾಧನವಾದರೆ, ಧ್ಯಾನರೂಪವಾದಂತಹ ಕರ್ಮ ಅಂತರಂಗ ಸಾಧನ ಅಂತ ಹೇಳಿದೆ. ಈ ಎರಡೂ ಕೂಡ, ಒಂದು ಜ್ಞಾನ ಮತ್ತೊಂದು ವಿಜ್ಞಾನ, ಇವೆರಡೂ ಕೂಡ ಭಗವಂತನನ್ನು ತಿಳಿದುಕೊಳ್ಳುವುದಕ್ಕೆ ಅವಸರ. ಆ ಭಗವಂತನ ಮಹಿಮೆಯನ್ನು ಈ ಎರಡರಿಂದ ತಿಳಿದುಕೊಳ್ಳಬೇಕು. ಆಯ್ತಲ್ಲ? ಆಯ್ತು. ಇದು ಅರ್ಥ ಆಯ್ತು. ಏನ್ ಕೇಳ್ತಾ ಅಂದ್ರೆ ಈ ಅಧ್ಯಾಯದಲ್ಲೇ ಈ 7 ಶ್ಲೋಕಗಳು ಆಗಿದೆ. ಇವೆಲ್ಲ ಇದು ನಮಗೆ ಜ್ಞಾನವನ್ನ ತಿಳಿಸ್ಕೊಡ್ತಾ ಇದೆ, ಭಗವಂತನ ಮಹಿಮೆ. ಅದು ಈಗ ಏನೋ ಪ್ರೋಕ್ಷತ್ವ ಜ್ಞಾನ, ಪ್ರೋಕ್ಷತ್ವ. ಆಮೇಲೆ ಇದೇ ಅಧ್ಯಾಯದಲ್ಲೇ ಯಾವ ಶ್ಲೋಕಗಳಲ್ಲೇ ಅದು ನಮಗೆ ಭಗವಂತ ವಿಜ್ಞಾನವನ್ನ, ಅಪ್ರೋಕ್ಷತ್ವವನ್ನ ನಮಗೆ ತೋರಿಸ್ಕೊಡ್ತಾ ಇಲ್ಲ, ಅದೇನಾದ್ರು ಅದು ಹೇಳೋದಿದೆಯಾ? ಅದೇನಾದ್ರು ಬರತ್ತಾ ಅಂತ ನೋಡಿ. ಇದು ನಾವು ಹೇಳ್ತೇವೆ,
how does the Lord convey, how do you get ಅಪರೋಕ್ಷ ಜ್ಞಾನ ಇವೆಲ್ಲ ಜ್ಞಾನ ವಿಜ್ಞಾನ ಆ ವಿಜ್ಞಾನವನ್ನು ಭಗವಂತ ತಿಳಿಸ್ಕೊಡ್ತಾನೆ ಯಾವ್ದಾದ್ರು ಶ್ಲೋಕಗಳಲ್ಲಿ ಅಂತ ಇದನ್ನ ನಾವು ನಾಳೆ ಡಿಸ್ಕಸ್ ಮಾಡೋಣ. ನಮಗೆ ಪೂಜೆಗೆ ಹೋಗ್ಬೇಕು ಇವಾಗ. ನಾವು ಎಕ್ಸಾಕ್ಟ್ಲಿ ಬೈ 8:45 ಹೇಳ್ಬೇಕು ನಾವು.